ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ದತ್ತಾಬಾಯ್ ಎಂಟ್ರಿ, ಕಿಚ್ಚಿಯ ಹಳಿ ಸ್ಟೋರಿ ರಿವೀಲ್ ಆಗೋದು ಜೊತೆಗೆ ಈ ಕಡೆ ಚಾರಿ ಇಬ್ರು ಕೂಡ ಸೇರ್ಕೊಂಡಿದ್ದ ಮಾನ್ಯತಾಗೆ ಜೈಲು ಶಿಕ್ಷೆ ಕೊಡ್ಸೋಕೆ ಮುಂದಾಗ್ಬಿಟ್ರೆ ನರಕದರ್ಶನ ಅಂತ ಹೇಳಿಬಿಟ್ನಲ್ಲಪ್ಪ ಚಾರಿ. ಏನಾಯಿತು ಎಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಚಾರುಗೆ ಕೆಟ್ಟಿ ಮುಖಾಂತರ ಇದಕ್ಕೆಲ್ಲ ಕಾರಣ ಮಾನ್ಯತಾ ಮತ್ತು ವೈಶ್ವಕ ಅನ್ನೋ ಒಂದು ದೊಡ್ಡ ಸತ್ಯ ಅವಳ ಮುಂದೆ ಬಯಲಾಯಿತು. ಈ ಒಂದು ಸತ್ಯ ತಿಳಿತದ್ದಾಗಿ ಅವಳಿಗೆ ಇನ್ನಿಲ್ಲದ ಶಾಕ್ ಆಯಿತು. ಜೊತೆಗೆ ತನ್ನ ಅಮ್ಮ ಮತ್ತು ಮಾನ್ಯತಾನ ಇಷ್ಟೆಲ್ಲ ಮಾಡಿದವನ್ನ ಬಿಡೋಕ್ಕೆ ಸಾಧ್ಯವೇ ಇಲ್ಲ ಅಂತ ತೀರ್ಮಾನ ಮಾಡಿದ ಚಾರು ದುರ್ಗಿ ಅವತಾರನ ತಾಳಿದೆ ವೈಶ್ವಕಾಗೆ ಸಖತ್ತಾಗಿ ಬಾರಿಸಿ ಬುದ್ಧಿನ ಕೂಡ ಕಲಿಸಿದ್ಲು. ಆದರೆ ಅದು ಬುದ್ಧಿ ಕಲಿಯೋ ಜಾಯಮಾನ ಅಲ್ಲ ಅನ್ನೋದು ಕೂಡ ಚಾರುಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅದೇ ಕಾರಣಕ್ಕೆ ಫಸ್ಟು ಇದಕ್ಕೆಲ್ಲ ಸೂತ್ರಧಾರಿಗೆ ಬುದ್ಧಿ ಕಲಿಸಿ ಆನಂತರ ನಿನ್ನ ಬಂದು ನೋಡ್ಕೋತೀನಿ, ಇಷ್ಟು ದಿನ ನೀನು ಸೇಫ್ ಆಗಿದೆ ಈ ಮನೆಯವರ ಒಳ್ಳೆತನಕ್ಕೆ, ಆದರೆ ಇಷ್ಟೆಲ್ಲ ಮಾಡಿದ್ಮೇಲೆ ನಿನ್ನ ಸುಮ್ಮನೆ ಬಿಡೋಕ್ಕಾಗುತ್ತಾ? ಖಂಡಿತ ಇನ್ನು ಮುಂದೆ ಏನೇ ಇದ್ರು ಜೈಲು ಟಫ್ ಫಿಕ್ಸ್ ಅಂತ ಹೇಳಿ ತನ್ನ ಗಂಡನ ಜೊತೆ ಅಪ್ಪನ ಮನೆಗೆ ಹೊರಟಿದ್ದಾಳೆ. ಆದರೆ ಅಲ್ಲಿ ಮಾನ್ಯತಾಗೆ ಅದರ ಸುಳಿವು ಕೂಡ ಇಲ್ಲ. ಒಮ್ಮೆಲೆ ವೈಶ್ವಾಕದಿಂದ ಅದರ ಸುಳಿವು ಗೊತ್ತಾಗುತ್ತೆ. ಅವರ ಮಗಳಿಗೆ ಎಲ್ಲ ಸತ್ಯ ಕೂಡ ಗೊತ್ತಾಗಿದೆ. ಮನೆಗೆ ಬರ್ತಿರೋದು ಮಗಳಲ್ಲ ಮಾರಿ, ನಿಮಗೆ ಮಾರಿ ಹಬ್ಬ ಮಾಡೋಕ್ಕೆ ಬರ್ತದಾಳೆ ಅನ್ನೋದು ವೈಶ್ವಕ ಮುಖಾಂತರ ಮಾನ್ಯತಾಗೆ ಗೊತ್ತಾಗ್ತದಾಗೆ ಮಾನ್ಯತಾ ನಿಂತಲ್ಲೇ ಬೆವರ್ತಿದ್ದಾರೆ, ನಡುತ್ತಿದ್ದಾರೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅದರ ನಡುವೆ ಈ ಕಡೆ ವೈಶ್ವಕ ಕೂಡ ಹೇಗಾದರೂ ಮಾಡಿ ಈ ಮನೆಯವ್ರನ್ನ ಮುಗಿಸ್ಬೇಕು, ಇಲ್ಲಾಂದರೆ ನನಗೆ ಆಯಸ್ಸಿರುವುದಿಲ್ಲ, ಖಂಡಿತ ಕೆಟ್ಟಿ ಎಲ್ಲ ವಿಶ್ವನ ಮನೆಯವ್ರ ಮುಂದೆ ಬಟಾಬೈಲ್ ಮಾಡ್ತಾನೆ, ತದನಂತರ ನನಗೆ ಏನು ಮಾಡೋದು ಅಂತ ಯೋಚನೆ ಮಾಡಿರ್ತಾಳೆ. ಅದಕ್ಕೆ ಸರಿಯಾಗಿ ಅವಳ ತಮ್ಮ ವಿಶ್ವಾಲ್ ಒಂದು ವಿಶ್ವದ ಬಾಟಲನ್ನು ತಂದು ಕೊಟ್ಟುತ್ತೆ. ಈ ಒಂದು ವಿಶ್ವನ ಎಲ್ರಿಗೂ ಕೂಡ ಊಟದಲ್ಲಿ ಮಿಕ್ಸ್ ಮಾಡಿಬಿಡು, ಎಲ್ಲರೂ ಕೂಡ ಸತ್ತೋಗ್ಬಿಡ್ತಾರೆ ವಿಲ್ಲವಿಲ್ಲ ಅಂತ. ಆಮೇಲೆ ನಿನ್ನ ಒಂದು ಲೈನ್ ಕ್ಲಿಯರ್ ಆಗುತ್ತೆ, ಯಾರೂ ನಿನ್ನ ಲಾಕ್ ಮಾಡೋಕ್ಕಾಗೋದಿಲ್ಲ ಅಂತ. ಆದರೆ ಚಾರಿ ಇಲ್ವಲ್ಲ, ಏನು ಮಾಡೋದು ಅಂತ ಕೇಳ್ತಿದ್ದಾಗ ಇವರೆಲ್ಲರನ್ನೂ ಸಾಯಿಸು, ಇವರು ಸತ್ರು ಅನ್ನೋ ಆಗತ್ತಕ್ಕೆ ಅವ್ರು ಬರ್ತಾ ಇರ್ತಾರೆ, ಅದರಲ್ಲಿ ಅವ್ರನ್ನ ಆಕ್ಸಿಡೆಂಟ್ ಮಾಡಿ ಕೊಂದ್ರಾಯಿತು ಅಂತ ಹೇಳಿ ವಿಶ್ವಾಲ ಹೇಳಿದ ತಕ್ಷಣ ಈ ಪ್ಲ್ಯಾನ ಪಕ್ಕಾ ಮಾಡ್ಕೋತಾಳೆ. ವೈಶ್ವಾಕ ವಿಶ್ವದ ಬಾಟಲಿನ ತೊಗೊಂಡು ಮನೆಗೆ ಬರ್ತಿದ್ದಾಳೆ. ಅದರ ನಡುವೆ ಕಿಟ್ಟಿ ಮದುವೆ ವಿಶ್ವನ ಶ್ರುತಿ ಮತ್ತು ಅವರ ಅಮ್ಮ ಜಾನಕಿ ಅಮ್ಮ ಮಾತಾಡ್ತಿದ್ದಾಗೆ ಕಿಟ್ಟಿಗೆ ತನ್ನ ಹಳೆಯ ನೆನಪುಗಳು ಕಾಡೋಕ್ಕೆ ಶುರುವಾಗುತ್ತೆ, ಹಳೆಯ ಪ್ರೀತಿ ಕಾಡೋಕ್ಕೆ ಶುರುವಾಗುತ್ತೆ. ಆದರೆ ಕಿಟ್ಟಿಗೆ ಗೊತ್ತಿಲ್ಲ ಇನ್ನೂ ಕೂಡ ಆಕೆ ಇವನ ನೆನಪಲ್ಲೇ ಇದ್ದಾಳೆ, ಇವನಿಗೋಸ್ಕರ ಇವನ ಬರುವಿಕೆಗೋಸ್ಕರ ಕಾಯ್ತಿದ್ದಾಳೆ ಅನ್ನೋದು. ಅದು ಗೊತ್ತಿರೋದು ರಾಮಾಚಾರಿಗೆ ಮಾತ್ರ. ಬಿಕಾಸ್ ಅವತ್ತು ಒಂದು ಆಶ್ರಮದವರು ಬಂದತ್ತೆ ಇಲ್ಲಿ ಕಿಟ್ಟಿ ಅಂತ ಅಂದ್ಕೊಂಡು ರಾಮಾಚಾರಿಗೆ ಎಲ್ಲ ವಿಷಯನೂ ಹೇಳಿ ಮೀರಾ ನಿನಗೋಸ್ಕರ ಕಾಯ್ತಿದ್ದಾಳೆ ಅನ್ನೋ ವಿಷಯನ ತಿಳಿಸಿ ಹೋಗಿದ್ರು. ಅದು ಯಾರು ಅಂತ ತಿಳ್ಕೊಳ್ಳೋ ಪ್ರಯತ್ನದಲ್ಲಿದ್ದರು ರಾಮಾಚಾರಿ. ಅದರ ನಡುವೆ ಏನೇನೋ ಆಯಿತು, ಕಿಟ್ಟಿ ಕೂಡ ಬದುಕು ಬಂದರು. ಆದರೆ ಇವತ್ತು ಮತ್ತೆ ಆ ಕತೆ ತೆರೆದುಕೊಳ್ತದೆ. ಕಿಟ್ಟಿ ತನ್ನ ಹಳೆ ನೆನಪುಗಳನ್ನು ಮೆಲುಕು ಹಾಕ್ತಿದ್ದಾರೆ. ಅಲ್ಲಿ ಒಂದು ಹುಡುಗಿ ಮುತ್ತಾಗಿ ರೆಡಿ ಆಗಿದ್ದಾಳೆ, ಮುದ್ದು ಮುಖದ ಚೆಲುವೆ ಅಂತಲೇ ಹೇಳ್ಬೋದು. ಎಂಗೇಜ್ಮೆಂಟ್ ಅವ್ರ ಮದುವೆಗೆ ತುಂಬ ಅಲಂಕಾರ ಮಾಡ್ಕೊಂಡು ರೆಡಿ ಆಗಿದೆ. ಫ್ರೆಂಡ್ಸ್ ಅಂತರೂ ಅವ್ಳ ಬ್ಯೂಟಿಗೆ ಮಾರಿ ಹೋಗಿದ್ದೆ, ಹುಡುಗ ಆಗದಿದ್ರೆ ನಿನ್ನನ್ನು ನಾವೇ ಎತ್ತಾಕೊಂಡು ಹೋಗ್ಬಿಡ್ತಿದ್ವಿ ಅಂತ ಹೇಳಿ ಹಾಗೆ ಚೇಡಿಸ್ತಾ ಇದ್ರೆ ಅದ್ರ ನಡುವೆ ಕಿಟ್ಟಿ ಎಂಟ್ರಿ ಕೊಡ್ತಾನೆ. ಅದು ಅಂತಂತ ಕಿಟ್ಟಿ ಅಲ್ಲ, ಕಿಲ್ಲರ್ ಕಿಟ್ಟಿ ಎಂಟ್ರಿ ಕೊಡ್ತಿದ್ದಾಗೆ ಆಕೆನ ಹ್ಯಾಂಡ್ ಶೇಕ್ ಮಾಡೋದ್ರ ಮುಖಾಂತರ ಎತ್ತಾಕೊಂಡು ಹೋಗ್ತಾ ಇರೋದೆ ಅಂತ ಹೇಳಿ ಇಲ್ಲಿ ಕಿಟ್ಟಿಯ ಹುಡುಗಿನ ಎತ್ತಾಕೊಂಡು ಹೋಗ್ತಾ ಇರ್ತಾರೆ. ಅಷ್ಟರಲ್ಲಿ ನೆನಪು ಮಾಡಿಕೊಂಡ್ರು ಕಿಟ್ಟಿ, ಮುಂದೆ ನೆನಪಾಗೋದ್ರು ಒಳಗಡೆ ಶ್ರುತಿ ಅಲ್ಲಿಗೆ ಬಂದ್ಬಿಟ್ಲು. ಹಾಗಾಗಿ ಆ ಒಂದು ಕತೆ ಅಲ್ಲಿಗೆ ನಿಂತು. ಅದರರ್ಥ ನಮಗೆ ಗೊತ್ತಾಗ್ತಕ್ಕಂಥದ್ದು ಇಲ್ಲಿ ಕಿಟ್ಟಿಯ ಪ್ರೀತಿಯ ಒಂದು ಪ್ರೀತಿಯ ಪಥ ಶುರುವಾಗಿರುವುದು ಕಿಡ್ನಾಪಿಂದ. ಯಾರನ್ನ ಕಿಡ್ನಾಪ್ ಮಾಡಿದ್ನೋ ಅವರ ಮೇಲೆ ಕಿಟ್ಟಿಗೆ ಲವ್ ಆಗಿದೆ, ಆಕೆಗೂ ಕೂಡ ಕಿಡ್ನಾಪರ್ ಮೇಲೆ ಲವ್ ಆಗಿದೆ ಮೀರಾಗೆ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಇವರಿಬ್ಬರ ಒಂದು ಲವ್ ಸ್ಟೋರಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಯಾವಾಗ ರಿವೀಲ್ ಆಗಿ ಯಾವ ರೀತಿ ಹೋಗುತ್ತೆ ಅನ್ನೋದನ್ನಿಷ್ಟೇ ಕಾದು ನೋಡಬೇಕಾಗಿದೆ. ಇದೆಲ್ಲದರ ಜೊತೆಗೆ ಮುಂದೆ ಸಾಗ್ತಿರೋದು ಈ ಕಡೆ ಮಾನ್ಯತಾ ಮನೆಗೆ ಹೋಗ್ತಿರ್ತಕ್ಕಂಥ ಚಾರಿಯ ಇಂಟೆನ್ಷನ್. ಈ ಕಡೆ ಚಾರಿಗೆ ಗೊತ್ತಿಲ್ಲ ಇದು ಯಾವುದನ್ನ ಕೂಡ ಮಾನ್ಯತಾ ಮಾಡಿದ್ದಾರೆ ಅಂತ. ಆದರೆ ಏನೇನು ನನ್ನ ಮನೆಗೆ ಅನ್ಯಾಯ ಮಾಡಿ ಅಪ್ಪನ ಕೊಲ್ಲೋಕೆ ಹೋಗಿ, ನನ್ನ ತಮ್ಮನ ಕೊಲ್ಲೋಕೆ ಹೋಗಿ, ನನ್ನನ್ನು ಕೊಲ್ಲೋಕೆ ಹೋಗಿ, ನನ್ನ ಮನೆಯನ್ನು ಸ್ಮಶಾನ ಮಾಡೋದಕ್ಕೆ ಎಲ್ಲವನ್ನ ಕೂಡ ಪ್ಲ್ಯಾನ್ ಹಾಕ್ಕೊಂಡು ನಿಮ್ಮ ಮದುವೆ ನೆನೆಸೋದಕ್ಕೆ ನೋಡಿದ್ರು ಅವ್ರಿಗೆ ನರಕ ದರ್ಶನ ತೋರಿಸ್ಬಿಡ್ತೀನಿ ಯಾರು ಅಂತ ಗೊತ್ತಾದ್ರೆ ಅಂತ ಚಾರಿ ಫಿಕ್ಸ್ ಆಗಿದಾನ. ಈ ಕಡೆ ಚಾರಿ ಮನೆಗೆ ಬರ್ತಿದ್ದಾಗೆ ಈ ಕಡೆ ಮಂಗಳಾರತಿ ಮಾಡಬೇಕಾಗತ್ತೆ ಮಾನ್ಯತಾ. ಆದರೆ ಮಾನ್ಯತಾಗೆ ಮಂಗಳಾರತಿ ಕೂಡ ಮಾಡೋಕ್ಕೆ ಇಷ್ಟ ಇಲ್ಲ. ಬಿಕಾಸ್ ತಾನು ಇಷ್ಟಪಟ್ಟಿರೋ ಅಳಿಯ ಅಲ್ಲ, ತಾನು ಇಷ್ಟಪಟ್ಟಿರೋ ಹುಡುಗನ ಮಗಳು ಮದುವೆ ಆಗಿಲ್ಲ, ಅದಕ್ಕಿಂತ ಮುಖ್ಯವಾಗಿ ಮಗಳು ಬಂದಿರೋದು ಮಗಳಾಗಲ್ಲ ನನಗೆ ಮಹಾಮಂಗಳಾರತಿ ಮಾಡೋದಕ್ಕೆ ಅನ್ನೋದು ಮಾನ್ಯತಾಗೆ ತುಂಬ ಚೆನ್ನಾಗಿ ಗೊತ್ತಿರೋದ್ರಿಂದಾಗಿ ಈ ಕಡೆ ಏನು ಮಾಡಬೇಕು ಅಂತ ಗೊತ್ತಾದೆ ಕನ್ಫ್ಯೂಷನಲ್ಲೇ ಆರತಿ ತಟ್ಟೆ ಇಟ್ಕೊಂಡು ಬರ್ತಾರೆ. ಬಟ್ ಚಾರುಗೆ ಕೆಟ್ಟ ಮನಸ್ಸವರಿಂದ ಆರತಿ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ಅದೇ ಕಾರಣಕ್ಕೆ ಯಾಕಪ್ಪ
ನಾನು ಖುಷಿಯಾಗಿರಬೇಕು ಅನ್ನೋ ಆಸೆ ನಿನಗಿಲ್ವಾ? ನನಗೆ ಅಜ್ಜಿನೇ ಆರತಿ ಮಾಡಬೇಕು, ಒಳ್ಳೆ ಮನಸ್ಸಿರುವ ಹೆಣ್ಮಗಳು ಅಂತ ಹೇಳ್ತಾರೆ. ಅಜ್ಜಿ ಕೂಡ ಪ್ರೀತಿಯಿಂದ ಆಶೀರ್ವಾದ ಮಾಡಿದ್ರೆ ಅಜ್ಜಿ ಹತ್ರ ಕ್ಷಮೆ ಕೇಳ್ತಾರೆ ಚಾರು. ಮೊದಲೆಲ್ಲ ಅವ್ರು ಎಷ್ಟೇ ಒಳ್ಳೇದು ಹೇಳಿದ್ರು ಕೂಡ ಅದು ಯಾವುದನ್ನು ಕೂಡ ಕಿವಿಗೆ ಹಾಕೊಳ್ದೆ ಯಾವಾಗಲೂ ಕೂಡ ತಿರುಗಿಸಿ ಮಾತಾಡ್ತಿದ್ದ, ದಯವಿಟ್ಟು ಕ್ಷಮಿಸ್ಬಿಡಿ ಅಂತ. ಖಂಡಿತ ಮಗಳ, ತಪ್ಪು ಮಾಡೋದು ತಪ್ಪಲ್ಲ, ತಪ್ಪನ್ನು ತಿದ್ಕೊಂಡು ನಡೆಯೋದು ಒಂದು ದೊಡ್ಡ ಕೆಲಸ, ದೊಡ್ಡ ಒಳ್ಳೆತನ ಅಂತ ಹೇಳಿ ಅಜ್ಜಿ ಕೂಡ ಕ್ಷಮಿಸ್ತಾರೆ. ತದನಂತರ ಚಾರು ಯಾಕೆ ರೀತಿದ್ದಾಳೆ ಅಂತ ಚಾರಿಗೆ ಅನಿಸುತ್ತೆ, ಅಪ್ಪಂಗೆ ಅನಿಸುತ್ತೆ. ಬಟ್ ಚಾರು ಮಾತ್ರ ಉಟ್ಟುಟ್ಟಾಗಿ ಮಾತಾಡ್ತಿದ್ದಾಳೆ. ಯಾವತ್ತೂ ಮುಖ ಮನಸ್ಸನ್ನು ಕನ್ನಡಿ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಮಾಡಿರೋ ಮೋಸ ಕೂಡ ಮುಖದಲ್ಲಿ ಎತ್ತು ಕಾಣಿಸುತ್ತೆ ಅಂತ ಮಾನ್ಯತೆಗೆ ಚಾಟಿಗೆ ಏಟನ್ನು ಬೀಸೋದ್ರ ಮುಖಾಂತರ ಏನೇನು ಹೇಳಬೇಕು ಎಲ್ಲನೂ ಕೂಡ ಹೇಳೋಕೆ ಬಂದಿದ್ದೀನಿ, ಎಲ್ಲ ಸತ್ಯ ಕೂಡ ಗೊತ್ತಾಗಲೇಬೇಕಾಗಿದೆ ಅಂತ ಹೇಳಿ ಸತ್ಯ ಹೇಳೋಕೆ ಮುಂದಾಗ್ತಾಳೆ. ಅದರ ನಡುವೆ ಜೈಶಂಕರ್ಗೆ ಒಂದು ಕಾಲ್ ಬರುತ್ತೆ. ಆ ಒಂದು ಪ್ರಾಜೆಕ್ಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಬಟ್ ಆ ಪ್ರಾಜೆಕ್ಟ್ಗೆ ಹೋಗೋದಕ್ಕೆ ಸುತಾರಾಮ್ ಒಪ್ಕೊಳ್ಳೋದಿಲ್ಲ ಜೈಶಂಕರ್. ಬಿಕಾಸ್ ಆ ಒಂದು ಪ್ರಾಜೆಕ್ಟಿಗಿಂತ ಹೆಚ್ಚಾಗಿ ಅಳಿಯ ಮತ್ತು ಮಗಳು ಮುಖ್ಯ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಮಾನ್ಯತಾ ಹೋಗಿ ಅಂತ ಹೇಳಿದ್ರು ಕೂಡ ಈ ಕಡೆ ಚಾರು ಏನೋ ಹೇಳ್ತಿದ್ಯಲ್ಲಮ್ಮ, ಅದನ್ನು ಹೇಳುವಂಥ ಮಾನ್ಯತಾ ಮಾತನ್ನು ಕಿವಿಗೆ ಕೂಡ ಹಾಕ್ಕೊಡೋದಿಲ್ಲ ಜೈಶಂಕರ್. ಆದರೆ ಸತ್ಯ ಹೇಳ್ತೀನಿ ಅಂತ ಮುಂದಾದಂತಹ ಚಾರು ಅಪ್ಪನ ಖುಷಿನ ನೋಡಿ, ಅಪ್ಪ ನಾನು ಈ ವಿಷಯ ಹೇಳೋದ್ರಿಂದ ನಿನ್ನ ಮನಸ್ಸಿಗೆ ತುಂಬಾ ನೋವಾಗುತ್ತಾಳೆ, ನೀನು ತುಂಬಾ ಖುಷಿಯಾಗಿದೆ, ನೀನು ಯಾವಾಗಲೂ ಕೂಡ ಹ್ಯಾಪಿಯಾಗಿರಬೇಕು ಅಂತಲೇ ಬಯಸ್ತೀನಿ, ನೀನು ಖುಷಿಯಾಗಿರು ಅಂತ ಹೇಳಿಬಿಡ್ತಾಳೆ. ಇದರಿಂದ ಮಾನ್ಯತಾ ನಾನು ಉಳ್ಕೊಂಡೆ ಅಂತ ಅನ್ಕೋತಾರೆ. ಬಟ್ ಉಳಿಯೋಕ್ಕೆ ಹೇಗೆ ಸಾಧ್ಯ? ಉಳಿಕಾಲ ಕೊಡ್ತಾಳೆ ಮಾನ್ಯತಾ. ಈ ಕಡೆ ಮಾನ್ಯತಾಗೆ ಈ ಕಡೆ ಚಾರು ಖಂಡಿತ ಇಲ್ಲ, ಹೋಗೋದ್ರ ಒಳಗೆ ಸತ್ಯ ಹೇಳ್ತೀನಿ ಅಂತ ಬೆದರಿಸಿ ಬೆಂಡ್ ಮಾಡಿಬಿಟ್ಲು ಒಮ್ಮೆಲೆ ಚಾರು ಅಂತ ಹೇಳ್ಬೋದು. ತದನಂತರ ಆ ಕಡೆ ವೈಶ್ವಕ ಊಟಕ್ಕೆ ವಿಷಯ ಬರೆಸೋದನ್ನು ಕಿಟ್ಟಿ ಗಮನಿಸಿದಾನೆ. ನಾಯಿ ಬಲ ಯಾವತ್ತಿದ್ರು ಟೊಂಕೆ ಇವಳನ್ನ ಸುಮ್ಮನೆ ಬಿಟ್ಟರೆ ಆಗೋದಿಲ್ಲ ಅಂತ ಹೇಳಿ ದತ್ತಾಬಾಯಿಗೆ, ಅಂದರೆ ನಮ್ಮೆಲ್ಲರ ಅಗ್ನಿಸಾಕ್ಷಿಯ ಸಿದ್ಧಾರ್ಥ ದೃಷ್ಟಿ ಬಟ್ಟುವಿನ ಸೀರಿಯಲ್ ದತ್ತಾಬಾಯಿಗೆ ಕಾಲ್ ಮಾಡಿದ್ದ. ಈ ಕಡೆ ಅವರು ಫ್ರೆಂಡ್ ಆಗಿರೋದ್ರಿಂದ ನಮ್ಮ ಮನೇಲಿ ಇಂಥ ಒಂದು ಕೆಟ್ಟು ಹುಳು ಸೇರ್ಕೊಂಡ್ಬಿಡ್ತಾ, ಅದಕ್ಕೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂದಾಗ ನೀನೇನು ಯೋಚನೆ ಮಾಡಿಬಿಡ ಕಿಟ್ಟಿ, ಎಲ್ಲವನ್ನೇ ಕೂಡ ನಾನು ನೋಡ್ಕೋತೀನಿ ಅಂತ ಹೇಳ್ತಿದ್ದಾರೆ ದತ್ತಾಬಾಯಿ. ಹಾಗಿದ್ರೆ ಇಲ್ಲಿ ವೈಶ್ವಕ ಬೆರೆಸಿದ ಊಟನ ಖಂಡಿತ ಕಿಟ್ಟಿ ಯಾರನ್ನು ಕೂಡ ತಿನ್ನೋಕೆ ಬಿಡುವುದಿಲ್ಲ. ಆದರೆ ಇಲ್ಲಿ ದತ್ತಾಬಾಯಿ ಕಿಟ್ಟಿ ಸೇರಿಕೊಂಡು ವೈಶ್ವಕಗೆ ಏನು ಮಾಡ್ಬೋದು? ಒಂದು ಅದೇ ವಿಷಯದ ಊಟನ ಅವರು ತಿನ್ನಿಸ್ತಾರೆ, ಅಥವಾ ವೈಶ್ವಕನ ಕಿಡ್ನಾಪ್ ಮಾಡಿಸಿ ಈ ಕಡೆ ದತ್ತಾಬಾಯಿ ವೈಶ್ವಕಗೆ ಮುಟ್ಟು ನೋಡ್ಕೊಳ್ಳೋಕ್ಕೆ ಚಾಟಿ ಏಟಿನ ಬಿಸಿಯನ್ನು ತೋರಿಸಿ ವೈಶ್ವಕನ ಬೆಂಡತ್ತಿ ಬಸವಳಿಸ್ತಾರ. ಜೊತೆಗೆ ಆ ಕಡೆ ಎಲ್ಲರೂ ಕೂಡ ಊಟಕ್ಕೆ ಕೂತ್ಕೊಂಡಿದ್ದಾರೆ. ಊಟ ಕೂತಿರೋ ಸಮಯದಲ್ಲಿ ಕೂಡ ಈ ಕಡೆ ಮಾನ್ಯತೆಗೆ ನೆಮ್ಮದಿಯಿಂದ ಊಟ ಮಾಡೋಕ್ಕೆ ಚಾರು ಬಿಡ್ತಾ ಇಲ್ಲ. ಒಂದೊಂದೇ ಏಟನ್ನು ಹೇಗೆ ಸ್ಲೋ ಪಾಯ್ಸನ್ ಕೊಟ್ಟು ಸಾಯಿಸ್ತಾರೋ ಹಾಗೆ ಒಂದೊಂದೇ ಸೂಕ್ಷ್ಮವಾಗಿ ಏಟನ್ನು ಕೊಡ್ತಾ ದೊಡ್ಡ ಚಡಿ ಏಟನ್ನು ಬೀಸೋಕೆ ಸತ್ವಾಗಿದ್ದಾಳೆ ಚಾರು ಅಂತಲೇ ಹೇಳ್ಬೋದು. ಇಲ್ಲಿ ಚಾರು ಎಲ್ಲ ಮಾತುಗಳು ಕೂಡ ಮಾನ್ಯತಾ ಸಂಚಿನ ಸುಳಿವನ್ನು ಕೊಡ್ತಾ ಇದೆ ಜೈಶಂಕರ್ಗೆ. ಹಾಗಾದರೆ ಏನಾದರೂ ವಿಷಯ ಗೊತ್ತಾಗಿ ಮಾನ್ಯತಾ ಬಂಡವಾಳ ಬಟಾವಲ್ಲ ಆದ್ರೆ ಏನು ಮಾಡ್ಬೋದು? ಮನೆಯಿಂದ ಒದ್ದು ಹೊಡಿಸಿ ಜೈಲಿಗೆ ಕಂಬಿ ಎಣಿಸೋಕೆ ಮುಂದಾಕಿಸ್ತಾರ ಇಲ್ಲಿ ಜೈಶಂಕರ್. ಚಾರಿಗೆ ವಿಷಯ ಗೊತ್ತಾದರೆ ಜೈಲಿಗೆ ಹಾಕ್ತಿದ್ದ ಈ ಕಡೆ ರೂಪಿಸ್ತಾನ ಚಾರಿ. ನರಕ ದರ್ಶನ ಬದುಕಿದ್ದಾಗಲೇ ತೋರಿಸ್ತೀನಿ ಅಂತ ಹೇಳಿರೋ ಚಾರಿ ಏನು ಮಾಡ್ಬೋದು? ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ವೈಶ್ವಕ ಕಥೆ ಏನಾಯಿತು ಅನ್ನೋದನ್ನು ನೋಡಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೋದು.